ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದ ಎಲ್ಲ ಉಪಕಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. 1 ಅರಸುಗಳ ಪುಸ್ತಕ 19ನೇ ಅಧ್ಯಾಯ ಅದರ 8ನೇ ವಾಕ್ಯ. ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೋರೇಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳುಕೊಂಡನು. 19ನೇ ಅಧ್ಯಾಯದ ಆರಂಭದಲ್ಲಿ ಬಲಶಾಲಿಯಾಗಿ ಧೈರ್ಯಶಾಲಿಯಾಗಿದ್ದಂತಹ ಏಲಿಯ ಬಲಹೀನನಾಗಿ ಧೈರ್ಯ ಕಳ್ಕೊಂಡವನಾಗಿ ನಿರಾಶೆಯ ಮಾತುಗಳನ್ನು ಹೇಳೋದನ್ನು ನಾವು ನೋಡ್ಬೋದು. 1 ಅರಸು 17ನೇ ಅಧ್ಯಾಯ ಆರಂಭವಾಗ್ತಾ ಇರೋದೇ ರಾಜನ ಸಂಗಡ ಅಥವಾ ಅರಸನಾದ ಅಹಾಬನ ಸಂಗಡ ಚಾಲೆಂಜ್ ಮಾಡಿ ಸವಾಲು ಹಾಕ್ಕೊಂಡು ಬರ್ತಾ ಇರುವಂತಹ ಎಲಿಯನ ಮಾತುಗಳು. ಎಲಿಯನ ಚರಿತ್ರೆ ಅಲ್ಲಿಂದ ಆರಂಭ ಆಗ್ತಾ ಇದೆ. ಅಹಾಬನನ್ನೇ ಬಿಡ್ತಾ ಇಲ್ಲ, ಅವನಿಗೆ ಸವಾಲು ಆಗ್ತಾ ಇದ್ದಾನೆ. ನಾನು ಸೂಚಿಸಿದ ಹೊರತು ಇಂದಿನ ಕೆಲವು ವರ್ಷಗಳು ಮಳೆಯಾಗಲಿ ಮಂಜಾಗಲಿ ಬೀಳೋದಿಲ್ಲ. ಚಾಲೆಂಜ್ ಮಾಡಿ ಅದನ್ನು ಮಾಡಿ ತೋರಿಸಿದಂತಹ ಎಲಿಯ ನಂತರದ ದಿನಗಳಲ್ಲಿ ಬಹಳ ಅದ್ಭುತಗಳನ್ನು ಮಾಡಿ ಸತ್ಯದೇವರು ಬಾಳನೋ ಅಥವಾ ಯೆಹೋವನೋ ಎಂಬುದನ್ನು ಪ್ರೂವ್ ಮಾಡಿ ಆಹಾಬನನ್ನು ಅವನ ಹೆಂಡತಿಯಾದ ಇಜಬೇಲಳನ್ನು ತಲೆ ತಗ್ಗಿಸುವಂತೆ ಮಾಡಿದಂತಹ ಏಲಿಯ ಅವಳ ಎಲ್ಲ ಪ್ರವಾದಿಗಳನ್ನು, ಬಾಳ್ ಮತ್ತು ಅಶೇರ ಪ್ರವಾದಿಗಳನ್ನು ಪೂರ್ಣವಾಗಿ ನಿರ್ನಾಮ ಮಾಡಿದಾಗ ಇಜಬೇಲಳು ಹೇಳುವಂತಹ ಒಂದು ಮಾತನ್ನು 19ನೇ ಅಧ್ಯಾಯದಲ್ಲಿ ಓದ್ತೀವಿ. ಎಲಿಯನು ಆಕೆಗೆ ಹೇಳುವಂತಹ ಮಾತು, ಇಜಬೇಲಳು ಎಲಿಯನಿಗೆ ಹೇಳುವಂಥ ಮಾತು, ನೀನು ಪ್ರವಾದಿಗಳ ಪ್ರಾಣವನ್ನು ತೆಗೆದಂತೆ ನಾಳೆ ಇಷ್ಟು ಹೊತ್ತಿಗೆ ನಾನು ನಿನ್ನ ಪ್ರಾಣವನ್ನು ತೆಗೆದೇ ಹೋದರೆ ನನ್ನ ದೇವತೆಗಳು ನನಗೆ ಬೇಕಾದ್ದನ್ನು ಮಾಡಲಿ ಅಂದಳು. ಇಜಬೇಲಳ ಈ ಮಾತು ಕೇಳಿದಾಗ ಎಲಿಯ ಬಲಹೀನನಾಗ್ತಾನೆ, ಮಾನಸಿಕವಾಗಿ ಕುಗ್ಗಿ ಹೋಗ್ತಾನೆ. ಯಾಕೆಂದರೆ ಈ ಇಜಬೇಲಳು ದುಷ್ಟ ಸ್ತ್ರೀಯಾಗಿದ್ಳು. ಏನು ಪ್ಲ್ಯಾನ್ ಮಾಡಿದ್ರೂ ಸಹ ಮಾಡುವುದಕ್ಕೆ ಶಕ್ತಳಾಗಿದ್ದಳು ಅವಳು. ಆದ್ದರಿಂದ ಅವನೊಂದು ತೀರ್ಮಾನಕ್ಕೆ ಬರ್ತಾನೆ, ಹೌದು ಹಾಗಾದರೆ ನನ್ನ ಟೈಮು ಮುಗ್ದೋಯ್ತು. ಅವಳ ಮಾತು ಅವನನ್ನು ಕುಗ್ಗುವಂತೆ ಮಾಡ್ತಾ ಇದೆ, ಅವನನ್ನು ಕುಗ್ಗಿಸ್ತಾ ಇದೆ. ಮಾನಸಿಕವಾಗಿ ಅವನು ಕುಗ್ಗಿ ಹೋಗ್ಬಿಟ್ಟ. ಈಗ ಅವನು ಹೇಳ್ತಾನೆ, ಸ್ವಾಮಿ, ನನ್ನ ಪಿತೃಗಳಿಗಿಂತ ನಾನೇನಂತ ದೊಡ್ಡವನೇನಲ್ಲ, ನೀನು ನನ್ನ ಪ್ರಾಣವನ್ನು ತೆಗೆದುಬಿಡು. ಅವನು ತನ್ನ ಸೇವಕನನ್ನು ಬಿಡ್ತಾನೆ. ಅರಣ್ಯದೊಳಗೆ ಹೋಗಿ ತುಂಬ ದೂರ ಹೋಗಿ ಯಾರಿಗೂ ಕಾಣದ ಹಾಗೆ ಒಂದು ರೀತಿಯಲ್ಲಿ ಇಜಬೇಲಳ ಕೈಯಲ್ಲಿ ಸಾಯದೇ ಇರುವ ಹಾಗೆ ಬಚ್ಚಿಟ್ಟುಕೊಂಡು ತನ್ನ ಪ್ರಾಣವನ್ನು, ದೇವರೇ ಅವಳು ತೆಗೆಯೋದು ಬೇಡ, ನೀನೇ ತೆಗೆದುಬಿಡು ಅನ್ನೋ ರೀತಿಯಲ್ಲಿ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಎಲಿಯನಿಗೆ ಕೇಳೋಣ, ಎಲಿಯನೇ ನೀನು ಯಾರು? 17ನೇ ಅಧ್ಯಾಯದಲ್ಲಿ ಆಹಾಬನಿಗೆ ಸವಾಲಾಕೊಂಡು ಬಂದಂತಹ ಆ ನಿನ್ನ ಧೈರ್ಯ ಎಲ್ಲಿ ಹೋಯಿತು? ಆಗ ನಿನ್ನ ಸಂಗಡ ಇದ್ದಂತಹ ದೇವರು, ನಿನ್ನ ಜೊತೆಯಲ್ಲಿ ನಿನ್ನನ್ನು ಬಲಪಡಿಸಿದಂತಹ ದೇವರು ಇವಾಗ ಎಲ್ಲಿದ್ದಾರೆ? ನೀನು ನಿರಾಶನಾಗಿದ್ದೀಯಾ? ಪ್ರಿಯ ದೇವರ ಮಕ್ಕಳೇ, ಮನುಷ್ಯರ ಮಾತುಗಳು ನಮ್ಮನ್ನು ಕುಗ್ಗಿಸುತ್ತೆ, ಮನುಷ್ಯರ ಮಾತು ನಮ್ಮನ್ನು ಬಲಹೀನಗೊಳಿಸುತ್ತೆ, ನಮ್ಮಲ್ಲಿರುವಂತಹ ಧೈರ್ಯವನ್ನೆಲ್ಲ ಕುಂದಿಸಿಬಿಡುತ್ತೆ. ಆದರೆ ಮುಂದೆ ನಾವು ನೋಡ್ತಾ ಇದ್ದೀವಿ, ಅವನು ನಿದ್ದೆ ಮಾಡಿದಾಗ ದೇವರು ಒಬ್ಬ ದೂತನನ್ನು ಕಳುಹಿಸಿ ಅವನ ಸಂಗಡ ಮಾತಾಡ್ತಾ ಇದ್ದಾನೆ. ಅದರ 7ನೇ ವಾಕ್ಯದಲ್ಲಿ ಓದ್ತೀವಿ, ಯೆಹೋವನ ದೂತನು 2ನೇ ಸಾರಿ ಬಂದು ಅವನನ್ನು ತಟ್ಟಿ ಅವನಿಗೆ, ಎದ್ದು ಊಟ ಮಾಡು, ನೀನು ನಿನ್ನ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ. ಎಲಿಯನೇ, ಅವಳು ನಿನ್ನ ಪ್ರಾಣವನ್ನು ತೆಗಿತೀನಿ ಅಂತ ಹೇಳಿದ್ದು ಸತ್ಯ, ನೀನು ಕೇಳಿಸ್ಕೊಂಡಿದ್ದು ಸತ್ಯ. ನಿನಗಿವಾಗ ಭಯ ಆಗಿದೆ, ಆದರೆ ನಾನೊಂದು ಮಾತು ಹೇಳ್ತಾ ಇದ್ದೀನಿ, ಅವಳು ಪ್ರಾಣವನ್ನು ತೆಗಿಬೇಕು ಅಂತ ಹೇಳಿದರೂ ಸಹ ನೀನಿನ್ನೂ ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ. ದೇವರ ಮಾತು ಅವನಿಗೆ ಬರ್ತಾ ಇದೆ. 2 ಮಾತು ಅವನ ಕಿವಿಗೆ ಬೀಳ್ತಾ ಇದೆ. ಒಂದು, ನಾಳೆ ಇಷ್ಟೊತ್ತಿಗೆ ನಿನ್ನನ್ನು ಸಾಯಿಸಿಬಿಡ್ತೀನಿ. ಆದರೆ ದೇವರು ಹೇಳ್ತಾ ಇದ್ದಾರೆ, ಇಲ್ಲ, ನೀನಿನ್ನೂ ಪ್ರಯಾಣ ಮಾಡಬೇಕಾಗಿದೆ. ನಿನ್ನ ಲೈಫ್ ಮುಗ್ದಿಲ್ಲ, ನಿನ್ನ ಲೈಫ್ ಮುಗಿಸ್ತೀನಿ ಅಂತ ಒಬ್ಳು ಹೇಳಿರ್ಬೋದು, ಆದರೆ ನಿನ್ನ ಲೈಫನ್ನು ಕಂಟ್ರೋಲ್ ಮಾಡುವವನು ಒಬ್ಬ ಪರಲೋಕದಲ್ಲಿದ್ದಾನೆ. ಈ ಬೆಳಗ್ಗೆ ವಾಕ್ಯವನ್ನು ಕೇಳುವಂತಹ ದೇವರ ಮಗುವೆ, ನಿನ್ನ ಜೀವಿತದ ಸನ್ನಿವೇಶಗಳಲ್ಲಿ, ಪ್ರತಿಕೂಲದ ಮಧ್ಯದಲ್ಲಿ ಮನುಷ್ಯನ ಮಾತುಗಳು ನಿನ್ನನ್ನು ದುಃಖಪಡಿಸುವಾಗ, ನಿನ್ನನ್ನು ನಿರಾಶೆಗೊಳಿಸುವಾಗ, ನಿನ್ನನ್ನು ಇರುವಂತಹ ಬಲವನ್ನು ಕುಂದಿಸಿ ಬಿಡುವಾಗ, ನೀನು ದೇವರ ಸನ್ನಿಧಾನದಲ್ಲಿ ಬಂದು ಪ್ರಾರ್ಥನೆ ಮಾಡುವುದಾದರೆ
ಆತನ ಮಾತು ನಿನ್ನನ್ನು ಬಲಪಡಿಸುವಂಥದ್ದಾಗಿದೆ. ಆತನ ಹೇಳ್ತಾನೆ, ಮನುಷ್ಯನ ಮಾತು ಅಲ್ಲ ನಡೆಯೋದು, ನನ್ನ ಮಾತು ನಡೀತದೆ. ನಾನೇನು ತೀರ್ಮಾನ ಮಾಡ್ತೀನೋ ಅದನ್ನು ನಾನು ನೆರವೇರಿಸಿರ್ತೇನೆ. ಈ ಬೆಳಗ್ಗೆ ಆತನಲ್ಲಿ ನೀನು ಆಶ್ರಯಿಸುವುದಾದರೆ ನಿನಗಾಗಿ ಅದ್ಭುತವನ್ನು ಮಾಡುವ ಶಕ್ತನಾದ ಒಬ್ಬ ದೇವರಿದ್ದಾನೆ. ದೇವರು ಹೇಳ್ತಾ ಇದ್ದಾರೆ, ಇಲ್ಲ ನೀನಿನ್ನೂ ಪ್ರಯಾಣ ಮಾಡಬೇಕು, ನಿನ್ನ ಪ್ರಯಾಣ ಮುಗ್ದಿಲ್ಲ. ಮುಗಿಸ್ತೀನಿ ಅಂತ ಒಬ್ರು ಹೇಳಿರ್ಬೋದು, ಆದರೆ ಅವಳ ಕೈಯಲ್ಲಿ ಅಲ್ಲ ಎಲಿಯನೇ, ನಿನ್ನ ಪ್ರಾಣ ಇರೋದು ನನ್ನ ಕೈಯಲ್ಲಿದೆ. ಎಲಿಯನ ಕುರಿತು ದೇವರ ಆಲೋಚನೆ ಏನಾಗಿತ್ತು? ಅವನನ್ನು ಮರಣವಿಲ್ಲದೆ ತನ್ನ ಬಳಿಗೆ ಕರೆದುಕೊಳ್ಳುವಂತಹ ಪ್ಲ್ಯಾನ್ ಮಾಡಿಕೊಂಡಿರುವಾಗ, ಮರಣವಿಲ್ಲದೆ ತನ್ನ ಸಂಧಾನದಲ್ಲಿ ಪರಲೋಕಕ್ಕೆ ಕರೆದುಕೊಳ್ಳುವಂತಹ ಪ್ಲ್ಯಾನ್ ಮಾಡಿಕೊಂಡಿರುವಾಗ ಇಜಬಲ್ ಹೇಳ್ತಾಳೆ, ನಿನ್ನ ಪ್ರಾಣವನ್ನು ನಾನು ತೆಗಿತೀನಿ, ನಡೆಯುತ್ತಾ? ಇಲ್ಲ ಪ್ರಿಯ ದೇವರ ಮಗುವೆ, ನಾನು ನಿನ್ನನ್ನು ಕೈ ಬಿಡೋದಿಲ್ಲ, ತೊರೆದು ಬಿಡೋದಿಲ್ಲ. ನಿನ್ನ ಸಂಗಡ ನಿರಂತರವಾಗಿರ್ತೀನಿ ಅಂತ ವಾಗ್ದಾನ ಮಾಡಿದಂತಹ ದೇವರು ನಿನ್ನ ಸಂಗಡ ಇರುವಾಗ ನೀನು ಮನುಷ್ಯನ ಮಾತಿಗೆ ನಿರಾಶನಾಗಬೇಡ. ಮುಂದಿನ ದಿನಗಳಲ್ಲಿ ನಾವು ನೋಡ್ತೇವೆ, ಎಲಿಯನು ತಿಂದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡ್ತಾನೆ. ಆತನ ಮಾತು ನಿನ್ನನ್ನು ಬಲಪಡಿಸುತ್ತೆ. ಮನುಷ್ಯರ ಮಾತು ಕುಂದಿಸುವಾಗ ಆತನ ಮಾತು ನಿನ್ನನ್ನು ಬಲಪಡಿಸುತ್ತೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯೇ, ಸಮಯಕ್ಕಾಗಿ ಸ್ತೋತ್ರ. ಮನುಷ್ಯನ ಮಾತು ನಮ್ಮನ್ನು ಬಲಹೀನಗೊಳಿಸುವಾಗ ನಿನ್ನ ಮಾತು ನಮ್ಮನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರ. ನಿನ್ನ ಮಾತಿಗೆ ವಿಧೇಯರಾಗಿ ಮುಂದೆ ಹೋಗುವಂತೆ ಸಹಾಯ ಮಾಡು. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.